ಲೈಕ್ ನಮ್ಮ ಹತ್ರ ಕ್ಯಾಶ್ ಇರಲಿಲ್ಲ. ಫೋನ್ಪೇ ಮಾಡ್ತೀರಿ ಅಂದರೆ ಪಾಪ ರೋಡ್ ಏನೋ ಮಿಸ್ ಮಾಡಿಬಿಟ್ಟಿದ್ದೀವಿ ಗೈಸ್. ಆ ಬೆಟ್ಟಕ್ಕೆ ಹೋಗಿ ಟ್ರಕ್ಕಿಂಗ್ ಅಂತೂ ಮಾಡೋಕ್ಕಾಗಿಲ್ಲ. ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ವಿಡಿಯೋ. ಚಿಕ್ಕಮಂಗ್ಳೂರಲ್ಲಿ ಡೇ 2. ಈಗ ಬೇರೆ ಪ್ಲೇಸ್ ನೋಡಬೇಕು ಅಂತ ಹೋಗ್ತಾ ಇದ್ದೀವಿ, ಎಕ್ಸ್ಪ್ಲೋರ್ ಮಾಡಬೇಕು ಅಂತ. ಸೊ ಬನ್ನಿ ಹೋಗೋಣ. ಇವತ್ತು ನಾವು ಮುಳ್ಳಯ್ಯನಗಿರಿ ಬೆಟ್ಟಕ್ಕೆ ಹೋಗ್ತಾ ಇದ್ದೀರಿ. 17 ಕಿಲೋಮೀಟರ್ಸ್ ಇದೆ ಇಲ್ಲಿಂದ. ಆ್ಯಂಡ್ ನಾವು ಲೈಕ್ 20 ಮಿನಿಟ್ಸಲ್ಲಿ ರೀಚ್ ಆಗ್ಬೋದು. ನಾವಿರೋ ಪ್ಲೇಸಿಂದ ಅಲ್ಲಿಗೆ 20 ಮಿನಿಟ್ಸಲ್ಲಿ ರೀಚ್ ಆಗ್ಬೋದು. ಸೊ ನೋಡೋಣ ವ್ಯೂ ಎಲ್ಲ ಹೆಂಗಿರುತ್ತೆ ಅಂತ. ಫುಲ್ ಎಕ್ಸೈಟ್ ಆಗಬೇಕು. ಯಾಕಂದರೆ ನಾನು ಈ ಥರ ಸ್ನೋ ಇರೋ ಲೈಕ್ ಫುಲ್ ಕ್ಲೌಡಿ ಇರೋ ಪ್ಲೇಸಸ್ ಆಗಿರ್ಬೋದು, ಈ ಥರ ಬೆಟ್ಟ ಅದೆಲ್ಲ ಯಾವತ್ತೂ ಹೋಗಲೇ ಇಲ್ಲ. ಫಸ್ಟ್ ಟೈಮ್ ನೋಡೋಣ ಹೆಂಗಿರುತ್ತೆ ಅಂತ ಎಕ್ಸ್ಪೀರಿಯನ್ಸ್. ಆ್ಯಂಡ್ ಚಿಕ್ಕಮಂಗ್ಳೂರಲ್ಲಿ ಮಾರ್ನಿಂಗ್ ಆದರೆ ಹಿಂಗಿರುತ್ತೆ ರೋಡುಗಳಲ್ಲೆಲ್ಲ, ಅದು ಇಷ್ಟು ಆರಾಮಾಗಿ. ನೋಡಿ ಎಷ್ಟು ಫ್ರೀಯಾಗಿದೆ ರೋಡ್ಸ್ ಎಲ್ಲ. ಗಾಯ್ಸ್, ಚೆಕ್ ಪೋಸ್ಟ್ ಹತ್ರ ಬಂದ್ರಿ. ಲೈಕ್ ನಮ್ಮ ಹತ್ರ ಕ್ಯಾಶ್ ಇರಲಿಲ್ಲ. ಫೋನ್ಪೇ ಮಾಡ್ತೀರಿ ಅಂದರೆ ಪಾಪ ಅಣ್ಣ ಪರವಾಗಿಲ್ಲ ಹೋಗಿ ಅಂದರು. 10 ರೂಪಾಯಿ ಕೂಡ ಎತ್ಕೊಂಡು ಬಂದಿಲ್ಲ ಕ್ಯಾಶು. ಅದೇ ಬೇಜಾರಾಗ್ತೈತೆ. ನಮ್ಮ ಚಿಕ್ಕಮಂಗ್ಳೂರಲ್ಲಿ ಇಷ್ಟು ಹೆಲ್ಪ್ ಮಾಡೋರು ಇದ್ದಾರೆ ಅಂತ ನಮ್ಗೆ ಗೊತ್ತಿರಲಿಲ್ಲ. ಬಿಕಾಸ್ ನಾನು ನಿನ್ನೆ ಹೋಗ್ಬೇಕಾದ್ರೆ ಅಲ್ಲಿ ಅವರು ಜಸ್ಟ್ ಲೈಕ್ ಕ್ಯಾಶ್ ತಂದಿಲ್ಲ ಹಂಗೆ ಹಿಂಗೆ ಅಂದರೆ ಫೋನ್ಪೇ ಮಾಡಿ ಹಂಗೆ ಹಿಂಗೆ ಶೌಟ್ ಮಾಡ್ತಾಯಿದ್ರು. ಬಟ್ ಇಲ್ಲಿ ಹಂಗಲ್ಲ, ತುಂಬ ಸ್ವೀಟಾಗಿ. ಬೆನ್ನಗೋಡನ ಹಳ್ಳಿ ನಾವಿರೋ ಜಾಗ ಇವಾಗ. ಅಲ್ಲಿ ಹೋಮ್ ಸ್ಟೇ ಅದು. ಜಸ್ಟ್ 2 ಮಿನಿಟ್ಸ್ ಸ್ವಲ್ಪ ಬೇಗ ಬರಬೇಕಾಗಿತ್ತು. ವ್ಯೂ ಇನ್ನೂ ಮಸ್ತಾಗಿತ್ತು. ಏನು ಮಾಡೋದು, ಸ್ವಲ್ಪ ಲೇಜಿ ಬೇಕು. ನಾವು ಅಂದ್ಕೊಂಡ್ರಿ ಸನ್ನಿ ಬರೋಕ್ಕಿಂತ ಮುಂಚೆ ನಾವು ಹೋಗಬೇಕು ಅಂತ. ಬಟ್ ನಮ್ಮ ಸನ್ನಿ ಅಂಕಲ್ ಬೇಗ ಬಂದುಬಿಟ್ಟಿದ್ದಾರೆ. ನಾವೇ ಸ್ವಲ್ಪ ಲೇಟ್ ಆಗ್ತೀವಿ. ಯಾರೂ ಇಲ್ಲ ಇಲ್ಲಿ, ನಾವು ಮಾತ್ರ ಹೋಗ್ತಿದ್ದೀರಿ ಅನಿಸುತ್ತೆ ಅಲ್ವಾ? ಇಲ್ಲ, ಎಲ್ಲ ಬೆಟ್ಟಾದ ಮೇಲೆ ಟ್ರಕ್ಕಿಂಗ್ ಮಾಡ್ತಾ ಇರ್ತಾರೆ ನಾಡು. ಶಟ್ ಗಾಯ್ಸ್, ನಾವು ರೋಡ್ ಮಿಸ್ ಮಾಡಿಬಿಟ್ಟಿದ್ದೀವಿ. ಹೋಗ್ತಾ ಇರೋ ರೋಡ್ ಎಲ್ಲಿದೆ ಹಂಗೆ ಹೋಗ್ತಾ ಇರೋ. ಗಾಯ್ಸ್, ನಾವು ರೋಡ್ ಏನೋ ಮಿಸ್ ಮಾಡಿಬಿಟ್ಟಿದ್ದೀವಿ ಗಾಯ್ಸ್. ಬೇಜಾರಾಗ್ತೀವಿ. ಹೋಗೋ ಹಂಗೆ ರೋಡ್ ಇದೆ ಮೇಲೆ, ಹೀಗೆ ಕಾಣಿಸ್ತಾ ಇದೆ. ಆಮೇಲೆ ಬಂದು ವೇಸ್ಟ್ ಆಗಿಬಿಟ್ರೆ ಇವ್ರನ್ನ ಇಲ್ಲಿಂದ ನುಗ್ಬಿಡ್ತೀನಿ. ನೋಡು, ಏನೂ ಕಾಣಿಸ್ತಾ ಇಲ್ಲ. ಭಯ ಆಗ್ತೈತೆ ನನಗೆ ಇವಾಗ. ಅಟ್ಲೀಸ್ಟ್ ಯಾರಾದರೂ ಇದ್ದಿದ್ರೆ ಆದರೂ ಚೆನ್ನಾಗಿರ್ತಾಯಿತ್ತು. ಗೈಸ್, ನನ್ನ ಒಡೆ ಫ್ರೆಂಡ್ ರೋಡ್ ಮಿಸ್ ಮಾಡಿದ್ದಾನೆ ಅನಿಸುತ್ತೆ, ಗೊತ್ತಿಲ್ಲ. ಯಾವುದೋ ಕಾರ್ ಬರ್ತಿದೆ. ಹೋಗುತ್ತಾರ ಅವರೆಲ್ಲ, ಹೋಗ್ತಿದಾರಲ್ಲ. ನಾನು ರೋಡ್ ಮಿಸ್ ಮಾಡಿದ್ದಾನೆ ಅಂದರೆ ಇವನು ಸ್ನ್ಯಾಪ್ ಆಗ್ತಿದ್ದಾನೆ. ಜನ ಇರಬೇಕು, ಭಯ ಆಗಲ್ಲ. ಯಾರೂ ಕಾಣಿಸ್ತಾ ಇಲ್ಲ. ಒಂದೇ ಒಂದು ಕಾರ್ ಇವಾಗ ತಾನೇ ಹೋಯ್ತು. ಸ್ವಲ್ಪ ಧೈರ್ಯ ಬಂತು. ಧೈರ್ಯ ನಾವು ಗೊತ್ತಲ್ಲ, ಬೆಂಗಳೂರವ್ರು ತುಂಬ ಧೈರ್ಯ ಅಂದರೆ ಧೈರ್ಯ. ಏನು ಭಯ ಇಲ್ಲ ಗೈಸ್. ಜೀಪ್ಸ್ ಎಲ್ಲ ಬರ್ತಿದೆ. ಹಿಂದೆ ನೋಡ್ಕೋ, ಜೀಪ್ ಬರುತ್ತೆ. ಇಲ್ಲ, ಮೇ ಬಿ ಮೇಲೆ ಎಲ್ಲ ಮನೆಗಳಿರ್ಬೋದು ಅಷ್ಟೆ. ಮೇಲೆ ಏನು ಪಾಯಿಂಟ್ ಇದೆಯಾ ಅಂತ ಗೊತ್ತಿಲ್ಲ ಅಲ್ಲ. ನಾನು ಚಿಕ್ಕ ವಯಸ್ಸಲ್ಲೆಲ್ಲ ಅಂದ್ಕೊಂಡೆ ಮೋಡನೆಲ್ಲ ಕೈಯಲ್ಲಿ ಹಿಡ್ಕೊಬೋದು ಸಿಕ್ಕಿದ್ರೆ ಅಂತ.
ಆದರೆ ಮೇಲೆ ಹೋಗ್ತಾ ಇರಿ ನಂಗೆ ಮೋಡನೇ ಕಾಣಿಸಲ್ಲ, ಜಸ್ಟ್ ಹೋಗ್ತಾ ಇರುತ್ತೆ, ಪಾಸಿಂಗಲ್ಲಿ ಇರುತ್ತೆ. ಮುಟ್ಟೋಣ ಅಂದರೆ ಏನೂ ಇರಲ್ಲ, ಮುಟ್ಟೋದಕ್ಕೆ ಹೋಗೇ ಥರ ಇರುತ್ತೆ. ನಾನು ಚಿಕ್ಕ ವಯಸ್ಸಲ್ಲಿ ಅಂದ್ಕೊಂಡಿದ್ದೆಲ್ಲ ಸುಳ್ಳು. ಅದು ಫಾಲ್ಸ್ ಇದೆ, ಹೋಗೋಣ ಬಾ. ಫಸ್ಟ್ ಇಲ್ಲಿ ಹೋಗ್ಬಿಟ್ಟು ಹೋಗೋಣ ಬಾ. ಅದು ಗೊತ್ತಾಗ್ತಾ ಇಲ್ಲ. ಸ್ವಲ್ಪ ಮುಂದೆ ಹೋಗ್ಬಿಟ್ಟು ಬರೋಣ ಹಂಗೆ. ಮುಂದಕ್ಕೆ ಫಾಲ್ಸ್ ಇದೆ. ಹೌದಾ? ಇಲ್ಲ ನಾವು ಪಕ್ಕದ ಮೌಂಟೇನ್ಗೆ ಹೋಗ್ಬೇಕಾಗಿತ್ತೇನೋ. ಈ ಮೌಂಟೇನ್ ಬಂದ್ಬಿಟ್ಟಿದ್ವಿ ಗೈಸ್, ನಾವು ರೋಡ್ ಮಿಸ್ ಮಾಡಿಬಿಟ್ಟು ಗೈಸ್. ಅಯ್ಯೋ, ಮೇಲೆ ಬರ್ತಾ ಇದ್ರೆ ಫುಲ್ಲು ಚಳಿ ಆಗ್ತಿದೆ, ಸನ್ನಿ ಕೂಡ ಕಾಣಿಸ್ತಾ ಇಲ್ಲ, ಕತ್ಲಾಗ್ಬಿಟ್ಟಿದೆ ಮೇಲೆ. ಬಟ್ ವೆದರ್ ಮಾತ್ರ ಮಸ್ತ್ ಆಗಿದೆ, ನಂಗೆ ಸಖತ್ ಇಷ್ಟ ಆಯಿತು. ಇಲ್ಲೆಲ್ಲ ಹೋಮ್ ಸ್ಟೇಸ್ ಇದೆ. ಸ್ಲೋಲಿ ಬ್ರೋ, ಸ್ಲೋಲಿ. ರೋಡ್ ಚಿಕ್ಕದು, ಸ್ವಲ್ಪ ಯಾಮಾರಿದ್ರು ಸುಭಾಷ್ ಥರ. ನಾನು ಅಲ್ಲಿ ಟೈಮ್ಲಾಗ್ಸ್ ಆನ್ ಮಾಡಿದ್ರೆ ನಾನು ಅದರಲ್ಲೇ ಮಾತಾಡ್ಕೊಂಡು ಬರ್ತಾ ಇದ್ದೀನಿ, ನಂಗೆ ಗೊತ್ತೇ ಆಗಲಿಲ್ಲ. ಎಷ್ಟು ಚೆನ್ನಾಗಿರೋ ವ್ಯೂ ಎಲ್ಲ ಮಿಸ್ ಆಯಿತು ಗೊತ್ತಾ. ಶೆಟ್, ಅದಕ್ಕೆ ಹಾಕ್ಬಿಡೋ ಟೈಮ್ಲಾಗ್ಸ್. ನನ್ನ ಮಕ್ಕಳಿಗೆ ಇಷ್ಟ ಆಗ ಎಂಥ ಒಳ್ಳೊಳ್ಳೆ ವ್ಯೂಸ್ ಬರುತ್ತೆ ಗೊತ್ತಾ ಗೈಸ್. ಅದು ಟೈಮ್ಲಾಗ್ಸಲ್ಲಿದೆ, ನಂಗೆ ಗೊತ್ತಿಲ್ಲ ಚೆನ್ನಾಗಿರುತ್ತಾ ಇಲ್ಲ ಹಾಕೋದು. ಫಾಲ್ಸಿಗೆ ಬಂದ್ರಿ, ಫಾಲ್ಸ್. ಸರಿ ಆಗ್ತಾ ಇದೆ. ಏನು ಬೇಡ, ಹೊನ್ನಮ್ಮ ದೇವಿ ಫಾಲ್ಸ್. ಗಾಡಿನಾ ನೋಡಿ ಇಲ್ಲ ಹಾಕಿಲ್ಲಿ. ಬೇಡ ಆಂಟಿ. ಗೈಸ್ ನೋಡಿ, ಎಲ್ಲಿಂದ ನೀರು ಬರುತ್ತೆ ಅಂತ ಗೊತ್ತಿಲ್ಲ, ಇಷ್ಟು ಪ್ಯೂರ್ ವಾಟರ್. ಅದು ಅಲ್ಲಿ ಲೈಕ್ ಬಾಟಲ್ ಏನಾದರೂ ತಂದಿದ್ರೆ ನಾನು ನೀರು ಹಿಡ್ಕೊಂಡು ಹೋಗ್ತಾ ಇದ್ದೆ ಇಲ್ಲಿಂದ. ಅಷ್ಟು ಸಕ್ಕತ್ತಾಗಿದೆ ನೀರು ಮಾತ್ರ ಇಲ್ಲಿ ನೋಡಿ. ಒಂದು ನಿಮಿಷ ಇರು, ಎಷ್ಟು ಕ್ಲೀನ್ ಇದೆ ವಾಟರ್. ಇಷ್ಟು ದಿನದಿಂದ ಬರ್ತಿದೆ, ಪಾಚಿ ಕಟ್ಕೊಬೇಕಾಗಿತ್ತು, ಬಟ್ ಎಷ್ಟು ಕ್ಲೀನಾಗಿದೆ. ಇನ್ನೂ ಮೇಲೆ ಹೋಗಿ ತೋರಿಸ್ತೀನಿ ರೀ. ಮೇಲೆ ಹೋಗೋಣ ಹಂಗೆ. ಅಮ್ಮ ಭಯ ಆಗ್ತಾ ಇದೆ, ಕಾಲಿಡಕ್ಕೂ ಆಗಲ್ಲ. ಅಲ್ಲಿಂದ ಬಂದು ಇಲ್ಲಿ ಹೋಗ್ತೀವಿ, ಬಟ್ ಎಲ್ಲಿಗೆ ಹೋಗುತ್ತೆ ಅಂತ ಗೊತ್ತಿಲ್ಲ. ಇಲ್ಲಿಂದ ಮತ್ತೆ ಕೆಳಗಡೆ ಹೋಗುತ್ತೆ ಬೇರೆ ಫಾಲ್ಸ್ ಇದ್ರೆ. ಹಿಂಗೆ ಮೇಲೆ ಅಮ್ಮ 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 ಅಮ್ಮ. ಔಷಧಿ ಸಸ್ಯಗಳ ಸುರಕ್ಷಿತ ಪ್ರವೇಶ. ಅತ್ತಿಗುಡ್ಡಿ ಹೊನ್ನಮ್ಮನ ಹಳ್ಳ ಸ್ಥೂಲ ಅರಣ್ಯ ಔಷಧಿ ಸಸ್ಯಗಳ ಸಂರಕ್ಷಣಾ ಪ್ರದೇಶ. ಅದೇ ಅಲ್ಲ ಹತ್ತಿಗುಡ್ಡಿ ಪಕ್ಕದಾಗ ಹೊನ್ನಮ್ಮನ ಹಳ್ಳ. ಗಾಯ್ಸ್ ಮಸ್ತಾಗಿದೆ ಪ್ಲೇಸ್ ಮಾತ್ರ. ಮ್ಯಾಪ್ ನೋಡಿ, ನನ್ನ ಹೇರ್ಸ್ ಎಲ್ಲ ಫ್ರೀಸ್ ಆಗ್ಬಿಟ್ಟಿದೆ. ಏನಕ್ಕಂದ್ರೆ ಗಾಳಿಕ ಮಸ್ತಾಗಿದೆ ಅಲ್ಲ. ಕುಡಿದು ನೋಡ್ಲಾ ಒಂದ್ಸತಿ. ಆ್ಯಂಡ್ ಇಲ್ಲಿ ಔಷಧಿ ಗಿಡ ಮೂಲಿಕೆಗಳೆಲ್ಲ ಸಿಗುತ್ತಂತೆ. ಆ್ಯಂಡ್ ರುದ್ರಾಕ್ಷಿ ಎಲ್ಲ ರುದ್ರಾಕ್ಷಿನೇ ಇದೆ ಇಲ್ಲಿ. ಆ್ಯಂಡ್
ಅಲ್ಲಿವರೆಗೂ ರುದ್ರಾಕ್ಷಿದು ಮಣಿ ಇದೆ ಅಲ್ವಾ, ಅದನ್ನೆಲ್ಲ ಹಾಕಿದ್ದಾರೆ. ಮತ್ತು ಇನ್ನೊಂದು ಮಣಿ ಏನೋ ಹಾಕಿದ್ದಾರೆ. ಆ್ಯಂಡ್ ಈ ನೀರು ನೋಡಿ ಎಲ್ಲಿಂದ ಬರ್ತಿದೆ ಅಂತ. ಇದ್ರಲ್ಲಿ ಝೂಮ್ ಮಾಡೋಕ್ಕಾಗಲ್ಲ ಅಲ್ವಾ? ಅಲ್ಲಿದೆ, ಅಲ್ಲಿ ಎಷ್ಟು ಜೋರಾಗಿ ಬರ್ತಿದೆ ಅಂದರೆ ಒಳಗಡೆ. ಬಟ್ ನೋ ಎಂಟ್ರಿ, ಇಲ್ಲಿಂದ ಒಳಗಡೆ ಹೋಗೋಕ್ಕಾಗಲ್ಲ. ಹೋಗ್ಬೋದು, ಯಾರೂ ಇಲ್ಲ. ಬಟ್ ಯಾಕೆ ರೆಸ್ಟ್ರಿಕ್ಷನ್ ಏರಿಯಾಗೆ ನಾವು ಹೋಗೋದು ಬೇಡ. ಅಲ್ಲಿವರೆಗೂ ಹೋಗ್ಬಿಟ್ಟು ಬರಲಾ? ಜಸ್ಟ್ ಅಲ್ಲಿವರೆಗೂ ಅಷ್ಟೇ. ಅಲ್ಲಿ ಹೋಗಲ್ಲ, ಅಲ್ಲಿ ಆದರೂ ಹೋಗ್ತಾ ಇದ್ದೀನಿ, ಗೊತ್ತಿಲ್ಲ. ಮೆತ್ತಗಿದೆ ಗೈಸ್, ನೋಡಿ ಗೈಸ್ ಅಲ್ಲಿ ಹೆಂಗಿದೆ ವಾಟರ್. ನಂಗೆ ಗೊತ್ತಿಲ್ಲ, ಕಾಣಿಸುತ್ತೋ ಇಲ್ಲ. ಝೂಮ್ ಮಾಡಿ ನಾನು ಟ್ರೈ ಮಾಡ್ತೀನಿ ಎಡಿಟ್ ಮಾಡೋದಕ್ಕೆ. ಬಟ್ ಒಳಗಡೆ ಮಾತ್ರ ಭಯಂಕರವಾಗಿದೆ. ನಂಗೆ ಇಲ್ಲಿ ನಿಂತ್ಕೊಳಕ್ಕೂ ಏನೋ ಶಿವ. ಹೊನ್ನಮ್ಮ ಫಾಲ್ಸ್ ಯಾರಾದರೂ ಬರ್ತಾರೆ ಅನ್ನೋರು ದಯವಿಟ್ಟು ಕ್ಯಾಶ್ ತೊಗೊಬನ್ನಿ. ಮತ್ತು ಮ್ಯಾಪ್ನ ತಲೆಯಲ್ಲೇ ಇಟ್ಕೊಂಬಿಡಿ. ಯಾಕಂದರೆ ಮೇಲೆ ಬರ್ತಾ ಇದ್ರೆ ಒಂದೇ ಒಂದು ಪಾಯಿಂಟು ಸಿಗ್ನಲ್ ಇಲ್ಲ. ಇವಾಗ 3 ಪಾಯಿಂಟ್ ಸಿಗ್ನಲ್ ಸಿಕ್ತು, ಮತ್ತೆ ಹೋಯಿತು. ನಂಗೆ ತುಂಬ ಬೇಜಾರಾಗ್ತೈತೆ. ಜರಿ ಫಾಲ್ಸ್ ಅಂತೆ ಇದು. ಹೊನ್ನಮ್ಮ ದೇವಿ ಫಾಲ್ಸ್ ಬಿಟ್ಟು ಮುಂದೆ ಹೋದರೆ ಅಲ್ಲಿಂದ ನಾವು ಜೀಪಲ್ಲಿ ಹೋಗಬೇಕು. ಬಟ್ ಜೀಪವ್ರು ಕೂಡ ಕ್ಯಾಶ್ ಇಲ್ಲ. ಕ್ಯಾಶ್ ಜೊತೆಯಲ್ಲಿ ಫೋನ್ಪೇ ಮಾಡೋಣ ಅಂದರೆ ನೆಟ್ವರ್ಕ್ ಕೂಡ ಇಲ್ಲಿ ಸಿಗ್ತಾಯಿಲ್ಲ. ತುಂಬ ಬೇಜಾರಾಯಿತು. ಬಂದಿದ್ರಲ್ಲಿ ಯಾವುದೋ ಹೋಗ್ಬೇಕಾಗಿದ್ದ ಬೆಟ್ಟಕ್ಕೆ ಯಾವುದೋ ಬಂದುಬಿಟ್ಟು ಒಂದು ಪ್ಲೇಸ್ ನೋಡಿದ್ರಿ ಅಷ್ಟೇ. ಬಟ್ ಡಿಸಪಾಯಿಂಟ್ ಏನಂದರೆ ಕ್ಯಾಶ್ ತೊಗೊಂಬಂದಿಲ್ಲ. ಮತ್ತು ಅಟ್ಲೀಸ್ಟ್ ಜರಿ ಫಾಲ್ಸ್ ಆದರೂ ನೋಡ್ಬೋದಾಗಿತ್ತು, ಅದು ಮಿಸ್ ಆಯಿತು. ಅದಕ್ಕೆ ಬೇಜಾರಾಗ್ತೈತೆ ಅಷ್ಟೇ. ಅರಣ್ಯದಲ್ಲಿ ನಿಷೇಧಿಸಲಾಗಿದೆ, ಯಾರೂ ಹೋಗುವಂತಿಲ್ಲ. ನನ್ನ ಶೂ ಇದ್ದ ಹಾಗೆ ಒಂದು ಚೂರು ಇಲ್ಲ. ಚೆನ್ನಾಗಿದೆ ಅಲ್ಲ? ಇನ್ನೂ ಮೇಲೆ ಹೋಗೋದಕ್ಕೆ ಟ್ರೈ ಮಾಡೋಣ ಬಾ. ಆ್ಯಂಡ್ ಇದೆ ಹೊನ್ನಮ್ಮನ ಫಾಲ್ಸ್. ಆ್ಯಕ್ಚುಲಿ ಅದು ನಾವು ಹತ್ತಿಗುಡ್ಡಿಗೆ ಹೋಗ್ಬೇಕು ಅಂದ್ಕೊಂಡಿದ್ರಾ? ಇಲ್ಲಿಗೆ ಬರ್ಬೇಕು ಅಂದ್ಕೊಂಡಿರ್ಲಿಲ್ಲಲ್ಲ. ನಾವು ಅಂದ್ಕೊಂಡಿದ್ದೆ ಬೇರೆ, ಬಟ್ ಬಂದಿರೋದೇ ಬೇರೆ. ಬಟ್ ಇಲ್ಲಿ ಮಾತ್ರ ಸಕ್ಕತ್ತಾಗಿದೆ. ಅಲ್ಲಿ ಫಾಲ್ಸ್ ಮುಗಿಸ್ಕೊಂಡು ಹೋಗ್ತಾ ಇದ್ದೀರಿ. ಮುಂದೆ ಜರಿ ಫಾಲ್ಸ್ ಅಂತ ಇದೆ ಅಂತೆ, ಬಟ್ ಅಲ್ಲಿ ಬೈಕ್ಸ್ ಅಲೋ ಇಲ್ಲ. ಗಾಡ್, ನಾಯಿಗಳಿದೆ, ಹುಷಾರಾಗಿ ಹೋಗಪ್ಪ. ಇನ್ನೊಂದು ಏನು ಪ್ರಾಬ್ಲಮ್ ಆಗಿದೆ ಅಂದರೆ ನನ್ನ ಫೋನಲ್ಲಿ ಸಿಗ್ನಲ್ಲೇ ಬರ್ತಾಯಿಲ್ಲ. ಕಾಫಿ ಕುಡಿಯೋಣ ಅಂದರೆ ಸಿಗ್ನಲ್ ಇಲ್ಲ, ಕ್ಯಾಶ್ ತೊಗೊಂಬಂದಿಲ್ಲ. ಏನು ಮಾಡೋದು ಗುರು? ಮ್ಯಾಪ್ ನೋಡೋಕೆ ಕೂಡ ಇಲ್ಲ. ಹೋಗೋದೇನೋ ಹೋಗ್ಬಿಡ್ತೀರಿ, ಬರಬೇಕಾದ್ರೆ ಹೆಂಗೆ ಬರಬೇಕೋ ಗೊತ್ತಿಲ್ಲ. ಇಲ್ಲಿಂದ ಜೀಪಲ್ಲಿ ಹೋಗ್ಬೇಕಂತೆ. ನೋಡೋಣ ಜರಿ ಫಾಲ್ಸ್ಗೆ. ಗಾಡಿನ ಗಾಯ್ಸ್, ಅದೇನೋ ಬ್ಲಾಕ್ ಆಯಿತು. ಫೈನ್, ಹೋಗ್ಬೇಕಾಗಿದ್ದ ಜಾಗ. ಬಟ್ ಸ್ಟಿಲ್ ನಾನು ಎಲ್ಲಿದ್ದೀನಿ ಗೊತ್ತಾ? ಇಲ್ಲಿ ಕುತ್ಕೊಂಡು ಪೀಸಾಗಿ ಒಂದು ಸ್ವಲ್ಪ ಹೊತ್ತು ಮೆಡಿಟೇಷನ್ ಮಾಡಿಕೊಂಡು ಇಲ್ಲ ನೇಚರ್ ನೋಡಿಕೊಂಡು ಮಸ್ತಾಗಿದೆ ನೋಡಿ ವ್ಯೂ. ಸಮ್ಟೈಮ್ಸ್ ನಾವು ಮಾಡಬೇಕಾಗಿರೋದು ಬ್ಲಾಫ್ ಆಗುತ್ತೆ, ಬಟ್ ಸ್ಟಿಲ್ ಫೈನ್. ಇನ್ನೊಂದೇನು ಗೊತ್ತಾ, ಇಲ್ಲಿ ಬಿದ್ದರೆ ಏನು ಪ್ರಾಬ್ಲಮ್ ಆಗಲ್ಲ. ಬಿಕಾಸ್ ಇದೆಲ್ಲ ಫುಲ್ಲು ಜಾಸ್ತಿ ಮಣ್ಣಿದೆ. ನಾನು ಕೂತಿರೋ ಜಾಗದಿಂದ ಕಾಫಿ ಬಿಡಿಸ್ಕೊಂಡು ಆರಾಮಾಗಿ ಮೇಲೆ ಬಂದುಬಿಡ್ತೀನಿ ಅಷ್ಟೆ. ಆ ಬೆಟ್ಟಕ್ಕೆ ಹೋಗಿ ಟ್ರಕ್ಕಿಂಗ್ ಅಂತೂ ಮಾಡೋಕ್ಕಾಗಿಲ್ಲ. ಅಟ್ಲೀಸ್ಟ್ ಇಲ್ಲೇ ಯಾವುದೋ ಒಂದು ಚಿಕ್ಕದಾಗಿ ಕಾಣಿಸ್ತು ಜಾಗ ಇತ್ತು, ಹತ್ತಿದ್ರಿ. ಅಲ್ಲಿ ಎಗ್ರಣ ಅಂತ ಹೋದ್ರೆ ಕಾಲು ಉಳ್ಕೊಂತು. ಫ್ರೆಂಡ್ಸನ್ನ ನಂಬೇಡಿ ಗೈಸ್, ಮೋಸ ಜಾಸ್ತಿ. ನಾನು ಅಲ್ಲಿ ಬಿದ್ದರೂ ಯಾರ ಮಗ ನನ್ನ ಎತ್ತಕ್ಕೆ ಬಂದಿಲ್ಲ ಗೈಸ್. ಹೋಗ್ತಿದೆ ನೋಡೆ ಅಮ್ಮ ಅಮ್ಮ. ನೋಡಿ, ಓಹ್ ಜಾಸ್ತಿ ಮೇಲೆ ಬರೋಕ್ಕಾಗಿಲ್ಲ. ಆದರೂ ಇಷ್ಟು ಮಾತ್ರ ಬಂದಿದ್ದೀವಿ. ಚೆನ್ನಾಗಿದೆ ಆ್ಯಕ್ಚುಲಿ. ಅವಾಗ ಬಂದು ಈ ಥರ ಅಡ್ವೆಂಚರಸ್ ಮಾಡ್ತಾ ಇರಬೇಕು. ಬರೀ ಇಷ್ಟೇ ಹತ್ತಿದ್ದು ಸುಸ್ತಾಗ್ಬಿಡ್ತು ನನಗೆ.
ಜಾಸ್ತಿ ಮೇಲೆ ಹೋಗೋದು ಬೇಡ, ಇನ್ನೊಂದು ಸ್ವಲ್ಪ ಮೇಲೆ ಹೋಗ್ಬಿಟ್ಟು ಬರ್ತೀನಿ. ಅಮ್ಮ 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 ಫುಲ್ಲು ಕಲ್ಲು ನೋಡಿ, ಇಲ್ಲಿ ಬಂದರೂ ಬಿಡಲ್ಲ ಎಣ್ಣೆ. ಇಷ್ಟೇ ಇಷ್ಟೇ ಇಷ್ಟೇ. ವೆದರ್ ಮಾತ್ರ ಮಸ್ತಾಗಿದೆ. ಕೆಳಗಡೆ ಅಂತೂ ಬ್ಯಾಂಗ್ಳೂರಲ್ಲಿದ್ದು ಬಿಸಿ ಬಿಸಿ ಬಿಸಿಗೆ ಇಲ್ಲಿ ಸಖತ್ ಕೂಲಾಗಿದೆ. ದಯವಿಟ್ಟು ಬನ್ನಿ ಎಲ್ಲನೂ ಟೈಮ್ ಬಿಡು ಮಾಡ್ಕೊಂಡು, ಯಾಕಂದರೆ ಇದು ನಿಯರ್ ಬೈ ಪ್ಲೇಸ್. ಅಮ್ಮಮ್ಮ, ನೀವು ಬಂದು ಮೈಂಡ್ ಎಲ್ಲ ಫ್ರೆಶ್ ಮಾಡ್ಕೊಳ್ಳಿ. ನಂತರ ಎಷ್ಟೇ ಕೆಲಸ ಇದ್ರೂ ಮರ್ತೋಗ್ಬಿಡ್ತೀರಿ ಬಂದಮೇಲೆ. ಆ ಥರ ಇದೆ ಈ ಪ್ಲೇಸು. ಫೋಟೋ ಸೇವ್ ಮಾಡಿರ್ತೀನಿ. ನಾನು ಕೂತಿರೋ ಪೊಸಿಷನ್ ಯಾರಾದರೂ ನೋಡಿಬಿಟ್ರೆ ಪೀ ಮಾಡ್ತಿದ್ದೀನಿ ಅನ್ಕೊತಾರೆ. ಆ ಕಡೆ ನೋಡು, ಇಲ್ಲ ಈ ಕಡೆ ನೋಡು, ಒಂದು ಕಡೆ ನೋಡು. ಬೆಟ್ಟದ ಮೇಲಿಂದ ಬಂದ ಮೇಲಿರೋ ವ್ಯೂ ನೋಡಿ, ಈ ಥರ ಇದೆ. ಅಲ್ಲಂತೂ ಫುಲ್ಲು ಕ್ಲೌಡ್ಸ್ ಎಲ್ಲ ಕವರ್ ಆಗಿತ್ತು, ಫುಲ್ಲು ಕತ್ಲು ಕತ್ಲು ಒಂಥರ ಚೆನ್ನಾಗಿತ್ತು. ಇಲ್ಲಿ ಬಂದಮೇಲೆ ಫುಲ್ಲು ಸನ್ನಿ ಸನ್ನಿ ಸನ್ನಿ. ಫೈನಲಿ ಮನೆಗೆ ಬಂದೆ. ಇನ್ನೂ ಬಂದಿಲ್ಲ, ಮನೆಗೆ ಹೋಗಿಲ್ಲ. ಜಸ್ಟ್ ಇವಾಗ ತಾನೇ ನಮ್ಮ ಒಂದು ಏರಿಯಾಗೆ ರೀಚ್ ಆಗಿದ್ದೀನಿ. ಬರೋದಕ್ಕೆ 4 o'clock ಆಯಿತು ಗುರು. ಎಷ್ಟು ಟ್ರಾಫಿಕ್ ಅಂದರೆ, ಇದು ಒಂದೇ ರೀಸನ್ ಅನಿಸುತ್ತೆ ಬ್ಯಾಂಗ್ಳೂರು ಯಾರಿಗೂ ಇಷ್ಟ ಆಗಲ್ಲ, ಬಿಕಾಸ್ ಆಫ್ ಟ್ರಾಫಿಕ್. ಆಲ್ಮೋಸ್ಟ್ 3 hours ಅಲ್ವೇನೋ, 3 hours ಟ್ರಾಫಿಕಲ್ಲೇ ಬಂದಿದ್ದೀರಿ. ಅಪ್ಪ ದೇವ್ರೇ, ಸಾಕಾಗೋದು. ಫೈನಲಿ ಮನೆಗೆ ಬಂದೆ. ಖುಷಿ ಆಗ್ತಿದೆ. ಎಷ್ಟು ಮಿನಿಟ್ಸ್ ಅಷ್ಟೇ ನಮ್ಮ ಮನೆ ಬರುತ್ತೆ. 2 minutesಲ್ಲಿ ಮನೆಗೆ ಹೋಗ್ತೀನಿ. ನಾನು ಸಿರಿ ನೋಡ್ತೀನಿ, ನಮ್ಮ ಅಮ್ಮನೆಲ್ಲ ನೋಡಬೇಕು. ಅಷ್ಟು ಬೇಜಾರಾಗ್ಬಿಟ್ಟಿತ್ತು ನೆನ್ನೆಯಿಂದ. ಸಿರಿ, ಬುಡ್ಡಿ ಅಲ್ಲಿ, ಬುಡ್ಡಮ್ಮ, ಬುಡ್ಡು ಮಗನೇ, ನಾನು ಎಷ್ಟು ಮಿಸ್ ಮಾಡ್ಕೊಂಡೆ ಗೊತ್ತಾ, ಎಷ್ಟು ಮಿಸ್ ಮಾಡ್ಕೊಂಡೆ. ಗಾಯ್ಸ್, ಫೈನಲಿ ಬ್ಲಾಗ್ ಮುಗಿಸೋ ಟೈಮ್ ಬಂತು. ಚಿಕ್ಕಮಂಗ್ಳೂರು ಅಡ್ವೆಂಚರ್ ಇಲ್ಲಿ ಎಂಡ್ ಆಯಿತು. ಅಂದರೆ ಓವರಾಲ್ ತುಂಬ ಚೆನ್ನಾಗಿತ್ತು. ನಂಗೆ ಚಿಕ್ಕಮಂಗ್ಳೂರಲ್ಲಿ ತುಂಬ ಇಷ್ಟ ಆಗಿದೆ ಅಂದರೆ ಅಲ್ಲಿರೋ ನೇಚರ್ ಆ್ಯಂಡ್ ವಿತೌಟ್ ಟ್ರಾಫಿಕ್ಕು ಅಷ್ಟೇ. ಅದು ಬಿಟ್ಟರೆ ಲೈಕ್ ಏನು ಶಾಪಿಂಗ್ ಮಾಡಬೇಕು ಅಂತ ಏನಂತ ಹೇಳ್ಕೊಳೋ ಅಂಥದ್ದು ಏನಿಲ್ಲ. ಬಟ್ ನನಗೆ ಕಾಫಿ ಮಾತ್ರ ಸಖತ್ ಇಷ್ಟ ಆಯಿತು. ಅದು ಒಂದು. ಆ್ಯಂಡ್ ವಿಲ್ ಸಿ ಯು ಇನ್ ನೆಕ್ಸ್ಟ್ ಬ್ಲಾಗ್. ಬಾಯ್ ಬಾಯ್.